ಎಸ್ ಡಾಕ್ಟರ್, ಚರ್ಮದ ಸಮಸ್ಯೆ, ಸ್ಕಿನ್ ಡಿಸಾರ್ಡರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಸ್ಕಿನ್ ಕ್ಲಿಯರ್ ಆಗಿರ್ಬೇಕು, ಸೊ ನನ್ನ ಬಾಡಿ ಸ್ಕಿನ್ ಕೂಡ ಕ್ಲಿಯರ್ ಆಗಿರ್ಬೇಕು, ಸೊ ನಾನು ಎಲ್ಲಾ ತರಹದ ಬಟ್ಟೆಯನ್ನು ಹಾಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಈಗಿನ ಜನರೇಷನ್ ನಲ್ಲಂತೂ ಆಸೆ ಇದ್ದೇ ಇರುತ್ತೆ. ಬಟ್ ಅಷ್ಟೇ ಈಗಿನ ಜನರೇಷನ್ ನಲ್ಲಿ ಸ್ಕಿನ್ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಯಾಕೆ ಈ ಒಂದು ಚರ್ಮದ ಸಮಸ್ಯೆ ಕಂಡು ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಮೊದಲನೇದಾಗಿ ಇದಕ್ಕೆ ಕಾರಣಗಳನ್ನ ತಿಳಿಸ್ಕೊಡಿ ಡಾಕ್ಟರ್. ಬೇಸಿಕಲಿ ನಮ್ಮ ಚರ್ಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಗ ಆಗುತ್ತೆ ನಮ್ಮ ದೇಹದ್ದು. ಅದರ ಮೇನ್ ಕೆಲಸ ಬಂದ್ಬಿಟ್ಟು ನಮ್ಮ ದೇಹನ ಪ್ರೊಟೆಕ್ಟ್ ಮಾಡೋ ಅಂಥದ್ದು, ಥರ್ಮಲ್ ಕಂಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ನಿಮ್ಗೊಂದೇನೋ ಟಚ್ ಆಯಿತು, ನಿಮ್ಗೊಂದೇನೋ ಪೇನ್ ಆಯಿತು, ಆ ಥರ ಏನೇ ನಿಮ್ಗೆ ಸೆನ್ಸೇಷನ್ ಆದರೂ ಕೂಡ ಅದನ್ನು ನಿಮಗೆ ತಿಳಿಸ್ಕೊಡೋದೇ ನಿಮ್ಮ ಚರ್ಮ. ಪ್ಲಸ್ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡ್ಕೊಂಡಿರೋಕ್ಕೆ ಅನುಕೂಲವಾಗುವಂಥ ಒಂದು ಆಕ್ಸಿಜನೇಷನ್, ರೆಸ್ಪಿರೇಟರಿ ಥರದ್ದು ಏನು ಆ್ಯಕ್ಷನ್ ಇರುತ್ತೆ ಆ ಥರದ ಒಂದು ಲಕ್ಷಣ ನಮ್ಮ ಸ್ಕಿನ್ನಿಗಿರುತ್ತೆ. ಜೊತೆಗೆ ಡಿ ವಿಟಾಮಿನ್ ಸಿಂಥಸಿಸ್ ಅಂತ ಹೇಳ್ತೀವಿ. ಈಗ ಸೂರ್ಯನ ಕಿರಣಗಳ ಜೊತೆಗೆ ರಿಯಾಕ್ಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವ ತುಂಬ ಪ್ರಮುಖವಾದ ಅಂಶವಾದಂಥ ಡಿ ವಿಟಾಮಿನ್ ಅನ್ನು ಸಿಂಥಸೈಸ್ ಮಾಡಿ ಅದರಿಂದ ನಮ್ಮ ದೇಹದಲ್ಲಿ ನಡೆಯುವಂಥ ಹಲವಾರು ಕ್ರಿಯೆಗಳಿಗೆ ಏನಾಗುತ್ತೆ, ಎಸ್ಪೆಷಲಿ ನಮ್ಮ ಬೋನ್ ಡೆನ್ಸಿಟಿಗಾಗ್ಬೋದು, ನಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ಗಾಗ್ಬೋದು, ಹಲವಾರು ರೀತಿಯಾಗಿ ಏನಾಗುತ್ತೆ ಚರ್ಮ ಒಂದು ಹೆಲ್ಪ್ ಮಾಡುತ್ತೆ. ಸೊ ಈಗ ಪ್ರಾಬ್ಲಮ್ ಅಂತ ಆ ಚರ್ಮಕ್ಕೆ ಬರ್ತಾ ಇದೆ ಅಂದಾಗ ಸಹಜವಾಗಿ ಅದಕ್ಕೆ ಹೊರಗಡೆಯ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕಾರಣ ಆಗುತ್ತೆ, ಒಳಗಡೆಯ ಸಿಸ್ಟಮಿಕ್ ಕಾರಣಗಳಿರುತ್ತೆ, ದೇಹಕ್ಕೆ ಬಂದಿರುವಂಥ ಬೇರೆ ಕಾಯಿಲೆಗಳಾಗಿರ್ಬೋದು, ಜೊತೆಗೆ ನಾವು ತಗೊಳ್ಳುವಂತಹ ಆಹಾರ ಆಗಿರ್ಬೋದು, ಅಥವಾ ನಾವು ಮಾಡುವಂತಹ ಒಂದು ರುಟೀನ್ ಏನಿದೆ, ಬೆಳಗ್ಗೆಯಿಂದ ಸಾಯಂಕಾಲ ನಾವು ಏನು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ನಮ್ಮ ಆಕ್ಟಿವಿಟಿಯ ಜೊತೆಗೆ ನಾವು ಹೇಗೆ ನಿದ್ದೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿ ನಮ್ಮ ಚರ್ಮದ ಆರೋಗ್ಯದ ಮೇಲೆ ಇತ್ತೀಚಿನ ದಿನದಲ್ಲಿ ಪರಿಣಾಮ ಬೀರ್ತಾ ಇದೆ. ಸೊ ಅದರಲ್ಲೂ ಬರುವಂಥದ್ದು ಈಗ ನಾವು ನೋಡುವಂಥದ್ದು ಅಂದರೆ ಚರ್ಮಕ್ಕೆ ಹಲವಾರು ಚೇಂಜಸ್ ಬರುತ್ತೆ. ಈಗ ಚರ್ಮದಲ್ಲಿ ಬರುವ ಪ್ರತಿ ಚೇಂಜು ಕಾಯಿಲೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಇಂಪ್ರಾಪರ್ ಶೂ ಹಾಕೊಂಡಿದ್ದೀರಾ, ಅದು ಶೂ ಬೈಟ್ ಆಯಿತು, ಅದು ಡಿಸೀಸ್ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಚರ್ಮದಲ್ಲಿ ಕೆಲವೊಂದು ಕಂಡೀಷನ್ಸ್ಗಳು ಬರುತ್ತೆ, ಅವುಗಳು ಬಂದಾಗ ಏನಾಗುತ್ತೆ, ಆಗುವ ಚೇಂಜಸ್ ಸ್ವಲ್ಪ ನಮಗೆ ತೊಂದರೆ ಕೊಡಲಿಕ್ಕೆ ಏನೋ ಜಾಸ್ತಿ ಅವಕಾಶ ಇದೆ. ಸೊ ಅಂಥದ್ರಲ್ಲಿ ಬರುವಂಥದ್ದು ಈಗ ಚಿಕ್ಕದ್ರಿಂದ ಹಿಡಿಯೋದು ನಮ್ಮ ಮುಖದಿಂದ ಹಿಡಿದು ಕಂಪ್ಲೀಟ್ ಬಾಡಿ ಚರ್ಮದಲ್ಲಿ ಎಲ್ಲೂ ಸಮಸ್ಯೆ ಚರ್ಮದಲ್ಲಿ ಆಗ್ಬಹುದು. ಸೊ ಅಂಥದ್ರಲ್ಲಿ ಬಂದು ಆಕ್ನೆ ಅಂತ ಹೇಳ್ತೀವಿ, ಸಿಂಪಲ್ ಪಿಂಪಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸಮಸ್ಯೆ. ಸೊ ಆಕ್ನೆಯಲ್ಲಿ ಏನಿದೆ, ಪಿಂಪಲ್ ಅಲ್ಲಿ ಎಲ್ಲರಿಗೂ ಒಂದು ಪಿಂಪಲ್ ಬಂದು ಹೋಗೋದು ಕಾಮನ್. ಅದು ಬಾಡಿಯಲ್ಲಿ ಬರುವಂಥ ಹಲವಾರು ಚೇಂಜಸ್ ಇಂದ ಕಾಣುವಂಥದ್ದು. ಅದು ಪುರುಷರಲ್ಲಾಗಿರ್ಬೋದು, ಮಹಿಳೆಯರಲ್ಲಾಗಿರ್ಬೋದು, ಚಿಕ್ಕ ವಯಸ್ಸಿನ ಟೀನೇಜರ್ಸ್ ಅಲ್ಲಿ ಆಗಿರ್ಬೋದು. ಇನ್ನು ಚಿಕ್ಕ ಮಕ್ಕಳ ಕ್ಯಾಟಗರಿ ಅಂತ ಬಂದ್ರೆ ಜಸ್ಟ್ ಬಾರ್ನ್ ಕಿಡ್ಸ್ ಅಲ್ಲೂ ಕೂಡ ಅದರದ್ದೇ ಆದಂಥ ಚರ್ಮದ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.